ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಈ ಕಲಿಕಾ ಕಾರ್ಯಕ್ರಮದ ಅಡಿಯಲ್ಲಿ 5ನೇ ತರಗತಿಯ ಗಣಿತ ವಿಷಯದ 2ನೇ ಅಧ್ಯಾಯದ 1ನೇ ಅವಧಿಗೆ ನಿಮಗೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಾ ಇವತ್ತೇನು ಹೊಸದು ತಿಳ್ಕೊಬಹುದು ಅಂತ ಅಲ್ವಾ? ಹಾಗಾದರೆ ಇನ್ನೇಕೆ ತಡ? ಪೆನ್ನು ಪುಸ್ತಕ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ ಅಲ್ವಾ? ಸರಿ ಮಕ್ಕಳೇ, ನಿಮಗೆಲ್ರಿಗೂ ನಿಮ್ಮ ಮನೆ ಮುಂದೆ ಏನಾದರೂ ಗಿಡಗಳು ಬೆಳೆಸಬೇಕು ಅಂದರೆ ತುಂಬ ಇಷ್ಟ ಅಲ್ವಾ? ಇಲ್ಲಿ ನೋಡಿ, ಪುಟ್ಟಿ ತಮ್ಮ ಮನೆ ಅಂಗಳದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳನ್ನು ಅವಳು ಆ ದಿನ ಬಿಡಿಸ್ಬಿಟ್ಟು ಎಣಿಸ್ತಾ ಇದ್ಲು. ಹಾಗಾದರೆ ಪುಟ್ಟಿ ಹತ್ರ ಎಷ್ಟು ಹೂಗಳಿದೆ ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, 5 ಹೂಗಳು. ಅದೇ ದಿನ ಪುಟ್ಟಿಯ ಗೆಳತಿ, ಪಕ್ಕದ ಮನೆಯಲ್ಲಿರ್ತಕ್ಕಂಥ ಗೆಳತಿ ಕೂಡ ತಮ್ಮನೆ ಅಂಗಳದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳನ್ನು ಪುಟ್ಟಿಗೆ ನೀಡಿದ್ಲು. ಎಷ್ಟು ನೀಡಿದ್ಲು? ಸರಿಯಾಗಿ ಹೇಳಿದ್ರಿ, 4 ಹೂಗಳನ್ನು ನೀಡಿದ್ಲು. ಹಾಗಾದರೆ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಇವಾಗ ಪುಟ್ಟಿ ಹತ್ರ ಇರ್ತಕ್ಕಂಥ ಹೂಗಳು ಒಟ್ಟು ಎಷ್ಟಾಯಿತು? ಸರಿಯಾಗಿ ಹೇಳಿದ್ರಿ ಮಕ್ಕಳ, ಪುಟ್ಟಿ ಹತ್ರ ಈಗ 9 ಹೂಗಳು ಆಯಿತು. ಹಾಗಾದರೆ ನಾವಿವಾಗ ಯಾವ ಪಾಠ ಮಾಡ್ತಾ ಇದ್ದೀವಿ? ಹಾಂ, ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಯಾವ ಪಾಠ ಮಾಡ್ತಾ ಇದ್ದೀವಿ ಅಂತ ಅಲ್ವಾ ಮಕ್ಕಳೇ? ಸರಿಯಾಗಿ ನೋಡಿ, 5ನೇ ತರಗತಿ ಗಣಿತ ಪಠ್ಯಪುಸ್ತಕದ ಪುಟ ಸಂಖ್ಯೆ 16ರಿಂದ 24ರವರೆಗೆ ಸಂಕಲನ ಪಾಠವನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಸಂಕಲನ ಅಂದರೆ ಏನು? ನೀವು ಕಲ್ತ್ಕೊಂಡೇ ಬಂದಿರ್ತೀರಾ, ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ನಿಮಗೆ ಏನಂತ. ಸಂಕಲನ ಅಂದರೆ ಕೂಡಿಸೋದು, ಅಂದರೆ ಒಟ್ಟುಗೂಡಿಸೋದು, ಸೇರಿಸೋದು. ಆದರೆ ಚಿಹ್ನೆ ಮರಿಬಾರ್ದು, ಸಂಕಲನದ ಚಿಹ್ನೆ ಪ್ಲಸ್. ನಾವು ಯಾವ್ಯಾವ ಸಂಖ್ಯೆಗಳನ್ನು ಅಥವಾ ಯಾವ್ಯಾವ ವಸ್ತುಗಳನ್ನು ಸಂಕಲನ ಮಾಡ್ತೀವೋ ಅದನ್ನು ಸಂಕಲ್ಯ ಮತ್ತು ಸಂಕಲಕ ಅಂತ ಕರಿತೀವಿ. ಮತ್ತು ಒಟ್ಟು ಮಾಡಾದಮೇಲೆ ಬಂದಿರತಕ್ಕಂಥ ಉತ್ತರವನ್ನು ನಾವು ಮೊತ್ತ ಅಂತ ಹೇಳ್ತೇವೆ. ಹಾಗಾದರೆ ಪುಟ್ಟಿ ಮೊದಲು ಪುಟ್ಟಿ ಬಳಿ ಇರ್ತಕ್ಕಂಥ ಹೂಗಳು 5, ಇದನ್ನು ಸಂಕಲ್ಯ ಅಂತ ಕರಿತೀವಿ. ಪುಟ್ಟಿಯ ಗೆಳತಿ ಕೊಟ್ಟಿರ್ತಕ್ಕಂಥ ಹೂಗಳು 4, ಇದನ್ನು ಸಂಕಲಕ ಅಂತ ಕರಿತೀವಿ. ಹಾಗಾದರೆ ಒಟ್ಟು ಸೇರಿಸಾದ್ಮೇಲೆ ಬಂದಿರತಕ್ಕಂಥ ಉತ್ತರ 9, ಇದನ್ನು ಮೊತ್ತ ಅಂತ ಕರಿತೇವೆ. ಹೌದಲ್ವಾ ಮಕ್ಕಳೇ? ಮಕ್ಕಳೇ, ಯಾವುದೇ 2 ಸಂಖ್ಯೆಗಳ ಮೊತ್ತ 10 ಅಥವಾ 10ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದನ್ನು ತೋರಿಸುವಂಥ ಒಂದು ಮಾದರಿ ಇದು. ಇಲ್ಲಿ ನೋಡಿ, ಮೊತ್ತ 10 ಬರಬೇಕು ಅಂದರೆ ಏನೇನೆಲ್ಲ ಕೂಡಿಸಿದ್ರೆ, ಯಾವ 2 ಸಂಖ್ಯೆಗಳನ್ನು ಕೂಡಿಸಿದ್ರೆ 10 ಬರುತ್ತೆ ನೋಡಿ. 9 1 10, 8 2 10, 7 3 10, 6 4 10, ಹೀಗೆ 0 10 10. ನಿಮಗೆ ಉತ್ತರ 9 ಬರಬೇಕು ಅಂತ ಇಟ್ಕೊಳ್ಳಿ. ಈಗ 8 1 9, 7 2 9, 6 3 9, 5 4 9, 4 5 9, 3 6 9, 2 7 9, 1 8 9, 0 1 9. ಹಾಗೆ ನಿಮಗೆ 3 4 ಕೂಡಿಸಿದ್ರೆ ಎಷ್ಟು ಬರಬೇಕು? ಇಲ್ಲಿ ತೋರಿಸ್ತಾ ಇದೆ ಉತ್ತರ 7. ಹೀಗೆ ನೀವು ಯಾವುದೇ 2 ಸಂಖ್ಯೆಗಳನ್ನು ಕೂಡಿಸಿದ್ರೆ ಮೊತ್ತ ಎಷ್ಟು ಬರುತ್ತೆ ಅನ್ನೋದನ್ನು ಸುಲಭವಾಗಿ 10 ಮತ್ತು 10ರ ಒಳಗಿನ ಮೊತ್ತವನ್ನು ತೋರಿಸೋದಕ್ಕೆ ಈ ಒಂದು ಮಾದರಿ ನಿಮಗೆ ಸಹಾಯ ಮಾಡುತ್ತೆ. ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀವು ಸುಲಭವಾಗಿ ಸಂಕಲನವನ್ನು ಬಹಳ ಬೇಗ ಮಾಡಬಹುದು. ನೀವು ಹಿಂದಿನ ತರಗತಿಗಳಲ್ಲಿ ಅಂದರೆ 4ನೇ ತರಗತಿಯಲ್ಲಿ ಸ್ಥಾನಬೆಲೆ ಕೋಷ್ಟಕದಲ್ಲಿ ನೀವು 1000 ಸ್ಥಾನದವರೆಗಿನ ಸಂಖ್ಯೆಗಳನ್ನು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ. ಆದರೂ ಮತ್ತೊಮ್ಮೆ ನಿಮಗೆ ಪುನರಾವರ್ತನೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಬಿಡಿ 10 100 1000. ನೀವಿಲ್ಲಿ ತಿಳ್ಕೊಬೇಕಾಗಿರೋದೇನು? ಬಿಡಿಗಿಂತಲೂ 10 ಪಟ್ಟು 10ರ ಸ್ಥಾನ ದೊಡ್ಡದು,
10ಕ್ಕಿಂತ 10 ಪಟ್ಟು 100ರ ಸ್ಥಾನ ದೊಡ್ಡದು, ಹಾಗೆ 100ಕ್ಕಿಂತ 10 ಪಟ್ಟು 1000 ಸ್ಥಾನ ದೊಡ್ಡದು. ಈ ಸಂಖ್ಯೆಗಳನ್ನು ನೀವು ತುಂಬ ಚೆನ್ನಾಗಿ ಸಂಕಲನ ಮಾಡಿದ್ದೀರಾ. ಹಾಗಾದರೆ ಎಷ್ಟು ಚೆನ್ನಾಗಿ ನೀವು ಕಲ್ತಿದ್ದನ್ನ ನೆನಪಲ್ಲಿಟ್ಕೊಂಡು ಸಂಕಲನ ಮಾಡ್ತೀರಾ ಅಂತ ನೋಡೋಣವಾ? ನೋಡಿ ಮಕ್ಕಳ, ಇಲ್ಲಿ ಹಲವಾರು ವಸ್ತುಗಳಿವೆ. ಮಿಕ್ಸಿ ಇದೆ. ಮಿಕ್ಸಿಯ ಬೆಲೆ 2600 ರೂಪಾಯಿಗಳು. ಹಾಗೆ ಇಲ್ಲಿ ಕಾಫಿ ಕಪ್ಗಳ ಸೆಟ್ ಇದೆ. ಇದರ ಬೆಲೆ 350. ಹಾಗಾದರೆ ಥಟ್ ಅಂತ ಇವೆರಡರ ಮೊತ್ತ ತಿಳಿಸ್ತೀರಾ ಮಕ್ಕಳೇ? ಆದರೆ ಜ್ಞಾಪಕದಲ್ಲಿಟ್ಕೊಳ್ಳಿ, ಯಾವಾಗಲೇ ನಾವು ಬೇಗ ಬೇಗ ಮಾಡಬೇಕು ಅಂಥೇಳಿ ಸ್ಥಾನ ವ್ಯತ್ಯಾಸ ಮಾಡಿ ಸಂಕಲನ ಮಾಡೋದು, ಅಂದರೆ ಕೂಡಿಸೋದ್ರಲ್ಲಿ ತಪ್ಪು ಮಾಡಬಾರ್ದು ಅಲ್ವಾ? ಹಾಗಾದರೆ ಫಸ್ಟ್ ಏನು ಮಾಡಬೇಕು? ಆ ಸಂಖ್ಯೆಗಳನ್ನು ನಾವು ಸ್ಥಾನಕ್ಕೆ ಸರಿಯಾಗಿ ಬರಿತಾ ಹೋಗಬೇಕು. ಹಾಗಾದರೆ 2600ರಲ್ಲಿ ಬಿಡಿ ಸ್ಥಾನಕ್ಕೆ ಏನು ಬರಬೇಕು? 0, 10ನೇ ಸ್ಥಾನಕ್ಕೂ 0, 100ನೇ ಸ್ಥಾನಕ್ಕೆ 6, ಹಾಗೆ 1000 ಸ್ಥಾನಕ್ಕೆ 2. ಹಾಗೆ ಎರಡನೇ ಸಂಖ್ಯೆ 350ರಲ್ಲಿ ಬಿಡಿ ಸ್ಥಾನಕ್ಕೆ ಏನು ಬರಬೇಕು ಮಕ್ಕಳ? ಸರಿಯಾಗಿ ಹೇಳಿದ್ರಿ. 0, 10ನೇ ಸ್ಥಾನಕ್ಕೆ 5 ಮತ್ತು 100ನೇ ಸ್ಥಾನಕ್ಕೆ 3. ಈಗ ಸ್ಥಾನದ ಸರಿಯಾಗಿ ನೀವು ಕೂಡಿಸ್ತಾ ಬಂದರೆ ನಿಮ್ಮ ಉತ್ತರ ಕರೆಕ್ಟಾಗಿ ಬಂದುಬಿಡುತ್ತೆ. ಕೂಡಿಸಿ ಬಿಡಿ ಸ್ಥಾನಕ್ಕೆ ಉತ್ತರ ಎಷ್ಟು? 0, 10ನೇ ಸ್ಥಾನಕ್ಕೆ 5, 100ನೇ ಸ್ಥಾನಕ್ಕೆ 9, ಹಾಗೆ 1000 ಸ್ಥಾನಕ್ಕೆ 2. ಎಲ್ರಿಗೂ ಇಷ್ಟೇ ಉತ್ತರ ಬಂತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ ಮಕ್ಕಳೇ? ಕೂಡಿಸಿದ್ರಲ್ವಾ? ವೆರಿ ಗುಡ್. ಸಂಖ್ಯೆಗಳನ್ನೇನೋ ಕೊಟ್ಬಿಟ್ರೆ ಕೂಡಿಸ್ಬಿಡ್ತೀರಿ. ಆದರೆ ಇಲ್ಲಿ ಹೇಳಿಕೆ ಸಮಸ್ಯೆ, ಅಂದರೆ ವಾಕ್ಯ ರೂಪದಲ್ಲಿ ಸಮಸ್ಯೆ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು? ಮೊದಲನೇದಾಗಿ ಈ ವಾಕ್ಯ ರೂಪದ ಸಮಸ್ಯೆ ನೋಡಿದ ತಕ್ಷಣ ಹೆದರಬಾರ್ದು. ಇದೇನು 4-5 ಲೈನ್ ಕೊಟ್ಟಿದ್ದಾರೆ, ಯಾರಪ್ಪ ಓದ್ತಾರೆ? ಇದು ತುಂಬ ಸುಲಭ ಇರುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನೇ ಕೊಟ್ಟಿರ್ತಾರೆ ಅವರು, ಹೌದಾ? ಸೊ ಮೊದಲನೇದಾಗಿ ಏನು ಮಾಡಬೇಕು? ಈ ಹೇಳಿಕೆ ಸಮಸ್ಯೆಗಳನ್ನು ಸರಿಯಾಗಿ ಓದ್ಕೊಂಡು ಅರ್ಥೈಸ್ಕೋಬೇಕು. ಒಂದು ಬಿಟ್ಟು 2 ಸರಿ ಓದ್ಕೊಳ್ಳಿ. ಓದ್ಕೊಂಬಿಟ್ಟು ಏನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಓದೋಣವಾ ಹಾಗಾದರೆ? ಒಂದು ಹಳ್ಳಿಯ ಜನಸಂಖ್ಯೆಯು 3389. ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು 4893. ಹಾಗಾದರೆ ಆ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕು. ಹಾಗಾದರೆ ಏನು ಮಾಡಬೇಕು? ಈ ಎರಡೂ ಹಳ್ಳಿಗಳ ಜನಸಂಖ್ಯೆಗಳನ್ನು ನೀವು ಸೇರಿಸಿ, ಅಂದರೆ ಸಂಕಲನ ಮಾಡಿ ಮೊತ್ತವನ್ನು ತಿಳಿಸ್ಬೇಕು ಅಲ್ವಾ? ಹಾಗಾದರೆ ಇದನ್ನು ಸುಲಭವಾಗಿ ಮಾಡೋದಕ್ಕೆ ನಾವೊಂದು ಚಟುವಟಿಕೆ ನೋಡ್ಕೊಂಬರೋಣವಾ ಮಕ್ಕಳೇ? ನೀವು ಈಗಾಗಲೇ 4 ಅಂಕಿ ಸಂಖ್ಯೆಗಳ ಸಂಕಲನವನ್ನು ಕಲ್ತಿದ್ದೀರಾ. ಇನ್ನೂ ಸುಲಭವಾಗಿ ಹೇಗೆ ನಾವು ಬಹಳ ಬೇಗ ಮಾಡಬೇಕು ಅನ್ನೋದಾದರೆ, ಮೊದಲು ಸಂಖ್ಯೆಗಳನ್ನು ಸರಿಯಾಗಿ ಓದ್ಕೊಂಡು ಅದನ್ನು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಳ್ಳೋಣ. ಹಾಗಾದರೆ ಇಲ್ಲಿ 2 ಸಂಖ್ಯೆಗಳು ಯಾವ್ಯಾವುದಪ್ಪ ಅಂದರೆ 3389 ಹಾಗೆ 4893. ಈಗ ಈ 2 ಸಂಖ್ಯೆಗಳನ್ನು ನಾವು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಿದ್ದೀವಿ. ನೋಡಿ, ನಾನು ಸುಲಭವಾಗಿ ಸಂಖ್ಯೆಗಳನ್ನು ಕೂಡೋದಕ್ಕೆ ಕಾರ್ಡ್ಗಳನ್ನು ಬಳಸ್ತಾ ಇದ್ದೀನಿ. 1ರ ಕಾರ್ಡು, 10ರ ಕಾರ್ಡು, 100ರ ಕಾರ್ಡು, 1000ದ ಇದು ಕಾರ್ಡು. ನೀವಿಲ್ಲಿ ಗಮನಿಸಬೇಕು, 1ರ 10 ಕಾರ್ಡ್ ಆದರೆ ಅದು 10ರ 1 ಕಾರ್ಡ್ಗೆ ಸಮ. ಹಾಗೆ 10ರ 10 ಕಾರ್ಡು 100ರ 1 ಕಾರ್ಡ್ಗೆ ಸಮ. ಹಾಗೆ 100ರ 10 ಕಾರ್ಡು 1000ದ 1 ಕಾರ್ಡ್ಗೆ ಸಮ. ಸರಿ, ಈಗ ನಾವು ಸಂಖ್ಯೆಗಳಿಗೆ ಅನುಗುಣವಾಗಿ ಸಂಕಲನವನ್ನು ಮಾಡೋಣ. ಮೊದಲನೇದು ಮೊದಲನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎಷ್ಟು ಅಂಕೆ ಎಷ್ಟಿದೆ? 9. ಹಾಗಾದರೆ ನಾವು 1ರ ಎಷ್ಟು ಕಾರ್ಡ್ಗಳನ್ನು ತಗೋಬೇಕು? ಸರಿಯಾಗಿ ಹೇಳಿದ್ರಿ, 9 ಕಾರ್ಡ್ಗಳನ್ನು ತಗೋಬೇಕು. 1, 2, 3, 4, 5, 6, 7, 8, 9. ಸರಿಯಾಗಿ ಹೇಳಿದ್ರಿ. ಈಗ 10ರ 8 ಕಾರ್ಡ್ಗಳನ್ನು ನಾವು ತಗೊಳ್ಳೋಣ. 1, 2, 3, 4, 5, 6, 7, 8. ಹಾಗೆ 100ರ 3 ಕಾರ್ಡ್ಗಳನ್ನು ತಗೊಳ್ಳೋಣ.
1 2 3. ಸಾವಿರದ್ದು ಕೂಡ 3 ಕಾರ್ಡ್ಗಳನ್ನು ತಗೊಳ್ಳೋಣ. 1 2 3. ಹಾಗಾದರೆ ಇಲ್ಲಿ ನಾವೇನು ಮಾಡಿದ್ವಿ, ಮೊದಲನೇ ಸಂಖ್ಯೆಗೆ ಅನುಗುಣವಾಗಿ ಸಂಖ್ಯಾ ಕಾರ್ಡ್ಗಳನ್ನು ಹಾಕ್ತಾ ಹೋದ್ವಿ. ಈಗ ಎರಡನೇ ಸಂಖ್ಯೆಗೆ ಅನುಗುಣವಾಗಿ ಹಾಕ್ತಾ ಹೋಗಬೇಕು. ಬಿಡಿ ಸ್ಥಾನದಲ್ಲಿ 3 ಕಾರ್ಡ್ಗಳು ನೋಡಿ, 1 2 3. 10ನೇ ಸ್ಥಾನದಲ್ಲಿ 9 ಕಾರ್ಡ್ಗಳು, 1 2 3 4 5 6 7 8 9. ಹಾಗೆ 100ನೇ ಸ್ಥಾನದಲ್ಲಿ 8 ಕಾರ್ಡ್ಗಳು, 1 2 3 4 5 6 7 8. ಹಾಗೆ 1000 ಸ್ಥಾನದಲ್ಲಿ 4 ಕಾರ್ಡ್ಗಳು, 1 2 3 4. ಈಗ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಕಾರ್ಡ್ಗಳನ್ನು ಸೇರಿಸ್ತಾ ಬಂದ್ವಿ. ಈಗ ಒಟ್ಟಾಗಿ ಎಣಿಸೋಣ. 1 2 3 4 5 6 7 8 9 10 11 12. ನೋಡಿ ಮಕ್ಕಳ, ಯಾವುದೇ ಸ್ಥಾನದಲ್ಲಿ 10 ಮತ್ತು 10ಕ್ಕಿಂತ ಜಾಸ್ತಿ ಬಂದರೆ ಈ 10ಗಳನ್ನು 10 ಒಂದುಗಳ ಬದಲಾಗಿ 1 10 ತಗೋಬಹುದು ಅಂತ ನಿಮಗೆ ಈಗಾಗಲೇ ಗೊತ್ತಿದೆ. ನಾವು ಇದನ್ನು ದಶಕ ತಗೊಳ್ಳುವುದು ಅಂತ ಹೇಳ್ತೀವಿ. 10 ಒಂದುಗಳ ಬದಲಾಗಿ 1 10 ನಾವು ಇದಕ್ಕೆ ಸೇರಿಸ್ಕೊಂಡ್ವಿ ಅಂದರೆ ದಶಕ ಕೊಟ್ವಿ. ಈಗ ಇದನ್ನು ಎಣಿಸ್ಕೊಳ್ಳೋಣ. 10ರ ಸ್ಥಾನದಲ್ಲಿ 1 2 3 4 5 6 7 8 9 10 11 12 13 14 15 16 17 18. ಈಗ ನೋಡಿ, ಈ 10 ಕಾರ್ಡ್ಗಳು 10ರ 10 ಕಾರ್ಡ್ಗಳ ಬದಲಾಗಿ 100ರ 1 ಕಾರ್ಡ್ ಆಗಿ ನಾವು ದಶಕ ತಗೊಂಡ್ವಿ. ಅದನ್ನು 100ರ ಸ್ಥಾನಕ್ಕೆ ಹಾಕ್ತೀವಿ. ಈಗ 100ರ ಸ್ಥಾನದ ಕಾರ್ಡ್ಗಳನ್ನು ಎಣಿಸ್ಕೊಳ್ಳೋಣ. 1 2 3 4 5 6 7 8 9 10 11 12. ಆದರೆ ಇಲ್ಲೂ ಕೂಡ 10ಕ್ಕಿಂತ ಜಾಸ್ತಿ ಬಂದಿದೆ. ಹಾಗಾಗಿ ಇಲ್ಲಿ 10 ಕಾರ್ಡ್ಗಳ ಬದಲಾಗಿ ನಾವೇನು ಮಾಡ್ತೀವಿ, 1000ದ 1 ಕಾರ್ಡಾಗಿ ದಶಕವನ್ನು ತಗೊಂಡ್ವಿ. ಇದು ತಗೊಂಡು 1000 ಸ್ಥಾನಕ್ಕೆ ಹಾಕಿದ್ವಿ. ಈಗ 1000 ಸ್ಥಾನದಲ್ಲಿ ಒಟ್ಟು ಎಷ್ಟಿದೆ ಎಣಿಸಿ. 1 2 3 4 5 6 7 8. ಹಾಗಾದರೆ ನಮಗೆ ಬಂದಿರೋ ಉತ್ತರ ಎಷ್ಟು ಮಕ್ಕಳೇ? 1000ದ ಕಾರ್ಡ್ಗಳು 8 ಇದೆ, 100ರ ಕಾರ್ಡುಗಳು 2 ಇದೆ, 10ರ ಕಾರ್ಡುಗಳು 8 ಅಂತ ಆಗಲೇ ಎಣಿಸಿದ್ವಿ, 8 ಇದೆ, ಮತ್ತು ಬಿಡಿಗಳ ಕಾರ್ಡು 2 ಇದೆ. ಹಾಗಾಗಿ ನಮ್ಮ ಉತ್ತರ ಎಷ್ಟಪ್ಪ? ಬಿಡಿ ಸ್ಥಾನದಲ್ಲಿ 2, 10ನೇ ಸ್ಥಾನದಲ್ಲಿ 8, 100ನೇ ಸ್ಥಾನದಲ್ಲಿ 2, 1000 ಸ್ಥಾನದಲ್ಲಿ 8. ಈಗ ನಿಮಗೆ ಸಂಕಲನ ಕ್ರಿಯೆ ಸುಲಭವಾಗಿ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಚಟುವಟಿಕೆಯನ್ನು ನೋಡಿದ್ರಲ್ವಾ ಮಕ್ಕಳೇ? ಈಗ ಅದನ್ನೇ ನಾವು ಸ್ಥಾನದ ಪ್ರಕಾರ ಬರೆಯೋದಾದರೆ ಹೀಗೆ ಬರುತ್ತೆ. 3389 ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ 4893. ಹಾಗಾದರೆ ಆ ಎರಡೂ ಸಂಖ್ಯೆಗಳ ಮೊತ್ತ 8282. ನೋಡಿ, ಯಾವತ್ತಿಗೂ ಮರಿಬಾರ್ದು. ಕೆಲವು ಮಕ್ಕಳು ಸಂಖ್ಯೆಗಳನ್ನು ಅದಕ್ಕೆ ಸ್ಥಾನಕ್ಕೆ ಸರಿಯಾಗಿ ಬರ್ಕೊಳ್ದೆ ಮೊತ್ತವನ್ನು ತಪ್ಪು ಕಂಡು ಹಿಡಿದ್ಬಿಡ್ತೀರಾ, ಲೆಕ್ಕವನ್ನು ತಪ್ಪು ಮಾಡ್ತೀರಾ.
ಯಾವಾಗಲೂ ಸ್ಥಾನದ ಸರಿಯಾಗಿ ಬರ್ಕೊಂಡು ಮೊತ್ತವನ್ನು ಸರಿಯಾಗಿ ಕಂಡುಹಿಡೀರಿ ಮಕ್ಕಳ. ಕಂಡುಹಿಡಿದ ಮೇಲೆ ಅಷ್ಟೇ ಬರೆದ್ರೆ ಸಾಕಾಗಲ್ಲ. ಅವರು ಹೇಳಿಕೆ ಸಮಸ್ಯೆ ತಾನೇ ಕೊಟ್ಟಿದ್ದು, ನಾವೇನು ಮಾಡಬೇಕು? ವಾಕ್ಯ ರೂಪದಲ್ಲೇ ನಾವು ಅದರ ಪರಿಹಾರವನ್ನು ಬರಿಬೇಕು. ಹಾಗಾದರೆ ಆ ಸಮಸ್ಯೆಯ ಪರಿಹಾರ: ಮೊದಲನೇ ಹಳ್ಳಿಯ ಜನಸಂಖ್ಯೆ 3389, ಎರಡನೇ ಹಳ್ಳಿಯ ಜನಸಂಖ್ಯೆ 4893. ಹಾಗೆ ಆ ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆ ಎಷ್ಟಪ್ಪ? 8282. ಆಗಲೇ ನೀವು ಬರ್ಕೊಂಡ್ರಲ್ವಾ, ಅದನ್ನು ಕೂಡ ತೋರಿಸ್ಬೇಕು. ಮಕ್ಕಳೇ, ರಾಜುಗೆ ಅವ್ರ ತಂದೆ ಒಂದು ಸೈಕಲನ್ನು ಕೊಡಿಸಿದ್ರು. ಆ ಸೈಕಲ್ನ ಬೆಲೆ ಎಷ್ಟಪ್ಪ ಅಂದರೆ 12,750 ರೂಪಾಯಿಗಳು. ರಾಜು 4 ಅಂಕೆ ಸಂಖ್ಯೆಗಳ ಸಂಕಲನ ಏನೋ ಮಾಡಿಬಿಡ್ತಾ ಇದ್ದ. ಈಗ ಇದು ಎಷ್ಟು ಅಂಕೆ ಸಂಖ್ಯೆ ಇದು? 5 ಅಂಕೆ ಸಂಖ್ಯೆ. ನಿಮಗೆ ಈಗಾಗಲೇ 1ನೇ ಅಧ್ಯಾಯದಲ್ಲಿ 5 ಅಂಕೆ ಸಂಖ್ಯೆಗಳ ಪರಿಚಯ ಆಗಿದೆ. ರಾಜುಗೆ ಅನುಮಾನ ಮೂಡ್ತು, ಈ ತರಹ 5 ಅಂಕೆ ಸಂಖ್ಯೆಗಳ ಸಂಕಲನ ಕೂಡ ನಾವು ಮಾಡಬಹುದಲ್ವಾ? ಹೇಗೆ ಮಾಡ್ಬೋದು? ಏನಾದರೂ ಕಷ್ಟ ಆದರೆ ಅನುಮಾನನ ಹೇಗೆ ಪರಿಹರಿಸ್ಕೋಬೋದು ಅಂತ ಅವನಿಗೆ ಅನುಮಾನ ಬಂತು. ಹಾಗಾದರೆ ನೋಡೋಣವಾ ಹೇಗೆ ಮಾಡ್ಬೋದು, 5 ಅಂಕೆ ಸಂಖ್ಯೆಗಳ ಸಂಕಲನ ಹೇಗೆ ಮಾಡ್ಬೋದು ಅಂತ. ಮಕ್ಕಳ, 5 ಅಂಕೆ ಸಂಖ್ಯೆಗಳ ಸ್ಥಾನ ಬೆಲೆ ಕೋಷ್ಟಕವನ್ನು, ಅಂದರೆ ಸ್ಥಾನ ಬೆಲೆಯಲ್ಲಿ 5 ಅಂಕೆ ಸಂಖ್ಯೆಗಳ ಪರಿಚಯನ ನೀವು ಆಗಲೇ ಮಾಡ್ಕೊಂಡಿದ್ದೀರಾ. ಮತ್ತೊಮ್ಮೆ ನೋಡೋಣ. ಬಿಡಿ, 10, 100, 1000 ಮತ್ತು 10,000. ನೀವೆಲ್ಲ ಜ್ಞಾಪಕದಲ್ಲಿಟ್ಕೋಬೇಕು. ಪ್ರತಿ ಸ್ಥಾನವೂ ಬಲಗಡೆಯಿಂದ ಎಡಗಡೆಗೆ ಬಂದಾಗ 10 ಪಟ್ಟು ಜಾಸ್ತಿ ಆಗ್ತಾ ಬರುತ್ತೆ. ಈ ಸ್ಥಾನದ ಒಂದು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು? ಸಂಕಲನವನ್ನು ಮಾಡಬೇಕು. ಹಾಗಾದರೆ ಈ 2 5 ಅಂಕೆ ಸಂಖ್ಯೆಗಳ ಮೊತ್ತವನ್ನು ಈಗ ಕಂಡುಹಿಡಿಬೇಕು. ಕಂಡುಹಿಡಿಯೋಕ್ಕೆ ಮುಂಚೆ ಏನು ಮಾಡಬೇಕು ಮಕ್ಕಳ? ಈ ಸಂಖ್ಯೆಗಳನ್ನು ಸರಿಯಾಗಿ ಓದ್ಕೋಬೇಕು. ಓದ್ಕೊಂಡು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಳ್ಬೇಕು. ನೋಡಿ ಮಕ್ಕಳ, ಚಿಕ್ಕ ಮಕ್ಕಳಾಗಿರ್ತಕ್ಕಂಥ ನೀವು ನಿಮಗೆ ಸ್ಥಾನ ಬೆಲೆಯ ಒಂದು ಪೂರ್ಣ ತಿಳುವಳಿಕೆ ಬರೋವರೆಗೂ ಕೂಡ ನೀವು ಸ್ಥಾನ ಬೆಲೆ ಪ್ರಕಾರನೇ ಬರ್ಕೊಂಡು ಸುಮಾರು ಲೆಕ್ಕಗಳನ್ನು, ಅತಿ ಹೆಚ್ಚಿನ ಲೆಕ್ಕಗಳನ್ನು ಮಾಡಿ ತದನಂತರ ನೀವು ಮುಂದೆ ಸ್ಥಾನ ಬೆಲೆ ಬರೀದೇನೆ ಹಾಗೆ ಒಂದ್ರ ಕೆಳಗಡೆ ಒಂದು ನೀವು ಬರ್ಕೊಂಡು ಮಾಡಬಹುದು. 2ನೇ ಲೆಕ್ಕನೇ 3ನೇ ಲೆಕ್ಕನೇ ಹಾಗೆ ಮಾಡೋಕ್ಕೆ ಹೋಗ್ತೀರಾ. ಕೆಲವು ಸರಿ ಎಲ್ಲನೂ 5 ಅಂಕಿನೇ ಕೊಟ್ಟಿರಲ್ಲ, ಆವಾಗ ನಿಮಗೆ ಸಮಸ್ಯೆ ಆಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವ್ಯಾವುದು ನೋಡೋಣವಾ? 28,490 ಮತ್ತು 61,306. ಹಾಗಾದರೆ ಈ 2 5 ಅಂಕಿ ಸಂಖ್ಯೆಗಳ ಸಂಕಲನವನ್ನು ಹೇಗೆ ಸುಲಭವಾಗಿ ಅರ್ಥೈಸ್ಕೋಬೇಕು ಅಂತ ಒಂದು ಚಟುವಟಿಕೆ ಮೂಲಕ ನೋಡ್ಕೊಂಬರೋಣ. ಮಕ್ಕಳೇ, 5 ಅಂಕಿಯ ಸಂಖ್ಯೆಗಳ ಮೊತ್ತ ಕಂಡು ಹಿಡೀರಿ ಅಂತ ಕೊಟ್ಟಾಗ ನಾವು ಆ ಸಂಖ್ಯೆಗಳನ್ನು ಸರಿಯಾಗಿ ಓದ್ಕೋಬೇಕು. ಇಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಂಖ್ಯೆ 28,490, ಎರಡನೇ ಸಂಖ್ಯೆ 61,306. ಇದು ಓದ್ಕೊಂಡ ನಂತರ ನಾವೇನು ಮಾಡಬೇಕು? ಮೊತ್ತ ಕಂಡುಹಿಡಿಬೇಕು ಅಂದರೆ ಅವುಗಳನ್ನು ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೋಬೇಕು. ನೋಡಿ ಮಕ್ಕಳ, ಇಲ್ಲಿ 2 ಸಂಖ್ಯೆನೂ ನಾವು ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಂಡಿದ್ದೀವಿ. ಇವುಗಳ ಮೊತ್ತ ಕಂಡುಹಿಡಿಲಿಕ್ಕೆ ನಾನು ಇಲ್ಲಿ ಅಬ್ಯಾಕಸನ್ನು ಬಳಸ್ತಾ ಇದ್ದೀನಿ. ಈ ಅಬ್ಯಾಕಸಲ್ಲಿ 10,000 ಸ್ಥಾನದವರೆಗೂ ಕೂಡ ನಾವು ಬಿಲ್ಲೆಗಳನ್ನು ಬಳಸಬಹುದು. ನೀವು ಗಮನಿಸಬೇಕು, ಈ ಹಳದಿ ಸ್ಥಾನ ಅಂದರೆ 1ನೇ ಸ್ಥಾನವು 10 ಪಟ್ಟು 10ನೇ ಸ್ಥಾನ ಇದೆ. ಇದರ 10 ಪಟ್ಟು 100ನೇ ಸ್ಥಾನ, ಇದರ 10 ಪಟ್ಟು 1000 ಸ್ಥಾನ, ಇದರ 10 ಪಟ್ಟು 10,000 ಸ್ಥಾನ. ಹಾಗಾದರೆ ಇಲ್ಲಿ ಬಳಸ್ತಕ್ಕಂಥ ಬಿಲ್ಲೆಗಳನ್ನು ಕೂಡ ನೀವು ಗಮನಿಸಬೇಕು. ಬಿಡಿ ಸ್ಥಾನಕ್ಕೆ ಹಳದಿ ಬಿಲ್ಲೆಗಳು, 10ನೇ ಸ್ಥಾನಕ್ಕೆ ನೀಲಿ ಬಿಲ್ಲೆಗಳು, 100ನೇ ಸ್ಥಾನಕ್ಕೆ ಹಸಿರು ಬಿಲ್ಲೆಗಳು, 1000 ಸ್ಥಾನಕ್ಕೆ ಕೆಂಪು ಬಿಲ್ಲೆಗಳು, ಹಾಗೆ 10,000 ಸ್ಥಾನಕ್ಕೆ ಬಿಳಿ ಬಿಲ್ಲೆಗಳು. ಈಗ ಮೊದಲನೇ ಸಂಖ್ಯೆ 28,490. ಹಾಗಾದರೆ ಹಳದಿ ಬಿಲ್ಲೆಗಳನ್ನು ಎಷ್ಟು ತಗೋಬೇಕು ನಾವು? ಸರಿಯಾಗಿ ಹೇಳಿದ್ರಿ ಮಕ್ಕಳ. ಇಲ್ಲಿ 0 ಇರೋದ್ರಿಂದ ನಾವು ಯಾವುದೇ ಬಿಲ್ಲೆಗಳನ್ನು ತಗೊಳ್ಳೋ ಹಾಗಿಲ್ಲ. ಬಿಡಿ ಸ್ಥಾನಕ್ಕೆ ಯಾವುದೇ ಬಿಲ್ಲೆಗಳಿಲ್ಲ. ಹಾಗೆ 10ನೇ ಸ್ಥಾನಕ್ಕೆ 9 ಇರೋದ್ರಿಂದ ನೀಲಿ ಬಿಲ್ಲೆಗಳನ್ನು ನಾವು 9 ತಗೋಬೇಕು. ನೋಡಿ ಮಕ್ಕಳ,
1 2 3 4 5 6 7 8 9. 100ನೇ ಸ್ಥಾನಕ್ಕೆ 4 ಇರೋದ್ರಿಂದ ನಾವು ಹಸಿರು ಬಣ್ಣದ 4 ಬಿಲ್ಲೆಗಳನ್ನು ತಗೋಬೇಕು. 1 2 3 4. 1000 ಸ್ಥಾನಕ್ಕೆ 8 ಸಂಖ್ಯೆ ಇರೋದ್ರಿಂದ ನಾವು ಇಲ್ಲಿ 8 ಬಿಲ್ಲೆಗಳನ್ನು ತಗೋಬೇಕು. 1 2 3 4 5 6 7 8. ಹಾಗೆ 10,000 ಸ್ಥಾನಕ್ಕೆ 2 ಸೂಚನೆ ಇರೋದ್ರಿಂದ ನಾವು 2 ಬಿಲ್ಲೆಗಳನ್ನು ತಗೋಬೇಕು. 1 2. ಈಗ ಎರಡನೇ ಸಂಖ್ಯೆ ಗಮನಿಸಿ, 61,306. ಹಾಗಾದರೆ ಬಿಡಿ ಸ್ಥಾನಕ್ಕೆ ಅಂದರೆ ಹಳದಿ ಬಿಲ್ಲೆಗಳನ್ನು ಎಷ್ಟು ತಗೋಬೇಕು ನಾವು? ಸರಿಯಾಗಿ ಹೇಳಿದ್ರಿ, 6 ಬಿಲ್ಲೆಗಳನ್ನು ತಗೋಬೇಕು. 1 2 3 4 5 6. ಹಾಗೆ 10ನೇ ಸ್ಥಾನಕ್ಕೆ 0 ಇರೋದ್ರಿಂದ ನೀಲಿ ಬಿಲ್ಲೆಗಳನ್ನು ನಾವು ತಗೊಳ್ಳೋ ಹಾಗೆ ಇಲ್ಲ. 100ನೇ ಸ್ಥಾನಕ್ಕೆ 3 ಇರೋದ್ರಿಂದ ಹಸಿರು ಬಣ್ಣದ ಬಿಲ್ಲೆಗಳನ್ನು ನಾವು 3 ಹಾಕಬೇಕಿಲ್ಲಿ. 1 2 3. 1000 ಸ್ಥಾನಕ್ಕೆ 1 ಇರೋದ್ರಿಂದ ಕೆಂಪು ಬಣ್ಣದ ಬಿಲ್ಲೆಗಳನ್ನು 1 ಹಾಕಬೇಕು. 10,000 ಸ್ಥಾನಕ್ಕೆ 6 ಇರೋದ್ರಿಂದ ಬಿಳಿ ಬಣ್ಣದ ಬಿಲ್ಲೆಗಳನ್ನು ನಾವು 6 ಹಾಕಬೇಕು. 1 2 3 4 5 6. ಸರಿನಾ ಮಕ್ಕಳೇ? ಈಗ ಬಿಲ್ಲೆಗಳನ್ನು ಆಯಾ ಸ್ಥಾನಗಳಿಗೆ ಅನುಗುಣವಾಗಿ ಹಾಕ್ತಾ ಹೋದ್ವಿ. ಈಗ ಎಣ್ಸೋಣ ಮೊತ್ತ ಎಷ್ಟಾಯಿತು ಅಂತ. ಎಣ್ಸಿ ಮಕ್ಕಳ. ಬಿಡಿ ಸ್ಥಾನದಲ್ಲಿ 1 2 3 4 5 6. 10ನೇ ಸ್ಥಾನದಲ್ಲಿ 1 2 3 4 5 6 7 8 9. 100ನೇ ಸ್ಥಾನದಲ್ಲಿ 1 2 3 4 5 6 7. 1000 ಸ್ಥಾನದಲ್ಲಿ 1 2 3 4 5 6 7 8 9. 10,000 ಸ್ಥಾನದಲ್ಲಿ 1 2 3 4 5 6 7 8. ನೀವು ಇಲ್ಲಿ ಇನ್ನೊಂದು ಗಮನಿಸಬೇಕು, ಎಲ್ಲೆಲ್ಲಿ 9 ಇದೆಯೋ ಅಲ್ಲಿ ಮತ್ತೆ ನಾವು ಇನ್ನೂ ಬಿಲ್ಲೆಗಳನ್ನು ಹಾಕೋ ಹಾಗೆ ಇಲ್ಲ, ಎಲ್ಲ ತುಂಬ ಹೋಗಿದೆ. ಹೌದಲ್ವಾ? ಹಾಗಾದರೆ ಇದರ ಮೊತ್ತವನ್ನು ನಾವು ಬರೆಯೋಣ. ಈಗ ಬಿಡಿ ಸ್ಥಾನದಲ್ಲಿ 6, 10ನೇ ಸ್ಥಾನದಲ್ಲಿ 9, 100ನೇ ಸ್ಥಾನದಲ್ಲಿ 7, 1000 ಸ್ಥಾನದಲ್ಲಿ 9, ಹಾಗೆ 10,000 ಸ್ಥಾನದಲ್ಲಿ 8. ಹಾಗಾದರೆ ನಮ್ಮ ಉತ್ತರ 89,796. ನಮ್ಮ ಉತ್ತರ ಎಷ್ಟು ಮಕ್ಕಳ? 89,796. ಸುಲಭ ಆಯ್ತಲ್ವಾ ನಮಗೆ ಅಬ್ಯಾಕಸ್ಸಿಂದ? ಮಕ್ಕಳೇ, ಚಟುವಟಿಕೆ ನೋಡ್ಕೊಂಬಂದ್ರಲ್ವಾ? ಈಗ ಆ ಸಂಖ್ಯೆಗಳ ನಾವು ಸ್ಥಾನ ಬೆಲೆ ಪ್ರಕಾರ ಬರ್ಕೊಂಡು ಅದರ ಮೊತ್ತ ಎಷ್ಟು ಬಂತು ಅಂಥೇಳಿ ನೋಡೋಣ. ಈ ಎರಡು ಸಂಖ್ಯೆಗಳ ಮೊತ್ತ 89,796. ಈಗ ನೋಡಿ ಮಕ್ಕಳ, ಆಗಲೇ ನಾನು ನಿಮಗೆ ಚಿಕ್ಕದಾಗಿ ಹೇಳಿದ್ದೆ, ಎಲ್ಲ ಸಂಖ್ಯೆಗಳು 5 ಅಂಕಿ ಸಂಖ್ಯೆಗಳನ್ನೇನು ಕೊಡಲ್ಲ, ಸ್ಥಾನಗಳು ಹೆಚ್ಚು ಕಡಿಮೆ ಆಗುತ್ತೆ. ಈಗ ಇಲ್ಲಿ ಗಮನವಿಟ್ಟು ಸಂಖ್ಯೆಗಳನ್ನು ಓದ್ಕೊಳ್ಳಿ. 32,470 ಮತ್ತು 5,104. ಈಗ ಪ್ರಯತ್ನಿಸಿ ಹೇಗೆ ಮಾಡಬಹುದು ಅಂತ. ನಿಮಗೆ 10 ಸೆಕೆಂಡ್ಗಳ ಕಾಲಾವಕಾಶ ಕೊಡ್ತೇನೆ. ಬರ್ಕೋತಾ ಇದ್ದೀರಲ್ವಾ? ಮಾಡ್ತಾ ಇದ್ದೀರಾ? ಉತ್ತರ ಬಂದೇ ಬಿಡ್ತು. ನೋಡೋಣ ಹಾಗಾದರೆ ನೀವು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಿದ್ದೀರಾ ಇಲ್ಲ ಅಂತ ನೋಡೋಣ. ಮೊದಲನೇ ಸಂಖ್ಯೆ 32,470. 3ಅನ್ನು 10,000 ಸ್ಥಾನದಿಂದ ಶುರು ಮಾಡ್ಕೊಂಡು ಬರ್ಕೊಂಡು ಹೋಗ್ತೀವಿ. ಆದರೆ ಎರಡನೇ ಸಂಖ್ಯೆ 5,104. ಮಕ್ಕಳೇ, ಇಲ್ಲೇ ನೀವು ಎಡಬೋದು. ಏನು ಮಾಡ್ತೀರಾ? ಇಲ್ಲಿ 3 ಎಲ್ಲಿಂದ ಬರೆದಿರ್ತೀರೋ ಅದೇ ಸ್ಥಾನಕ್ಕೆ 5ಅನ್ನು ಬರೆದು ಬಿಡ್ತೀರಾ. ಹಾಗಾಗಿ ನಮಗೆ ಉತ್ತರ ತಪ್ಪು ಬರುತ್ತೆ ಸಂಕಲನ ಮಾಡಿದಾಗ. ಆದರೆ ಇದು 5 ಬಂದುಬಿಟ್ಟು 1000 ಸ್ಥಾನಕ್ಕೆ ಬರಬೇಕು. ಹಾಗಾಗಿ 1000 ಸ್ಥಾನದಲ್ಲಿ ನಾವು 5 ಬರಿತೀವಿ. 5ರಿಂದ ಬರ್ಕೊಂಡು ಶುರು ಮಾಡ್ಕೊಂಡು ಹೋಗ್ತೀವಿ. 5,104. ಈಗ ನಿಮಗೆ ಉತ್ತರ ಬರೋದು ಎಷ್ಟು? ಮೊತ್ತ 37,574. ಮಕ್ಕಳೇ, ಇನ್ನೊಂದು ವಿಷಯ, ಇಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಒಂದು ಸಂಕಲ್ಯ ಒಂದು ಸಂಕಲಕ ಅಂತ ಬರೆದಿರ್ತೀವಿ. ಇಲ್ಲಿ ಪ್ಲಸ್ ಚಿಹ್ನೆ ನೀವು ಗಮನಿಸಬೇಕು. ಪ್ಲಸ್ ಚಿಹ್ನೆ ಅಂದರೆ ಸಂಕಲನ ಮಾಡಬೇಕು ಅಂತ. ಬಂದಿರೋ ಉತ್ತರವನ್ನು ನಾವು ಮೊತ್ತ ಅಂಥೇಳಿ
ಕರಿತೇವೆ. ಇಲ್ಲಿ ಒಂದು ಹೇಳಿಕೆ ಸಮಸ್ಯೆ ಇದೆ, ಓದ್ಕೊಳ್ಳೋಣ, ಸರಿಯಾಗಿ ಓದ್ಕೊಂಡು ಅರ್ಥೈಸ್ಕೊಳ್ಳೋಣ. ಮಲ್ಲಪ್ಪನು ತನಗೆ ಒಂದು ಸ್ಕೂಟರ್ ಹಾಗೂ ತನ್ನ ಮಗನಿಗೆ ಒಂದು ಸೈಕಲ್ ಕೊಂಡನು. ಸ್ಕೂಟರ್ನ ಬೆಲೆಯು 34,221 ರೂಪಾಯಿಗಳು. ಸೈಕಲ್ನ ಬೆಲೆಯು 12,500 ರೂಪಾಯಿಗಳು. ಮಲ್ಲಪ್ಪನು ಇವುಗಳನ್ನು ಕೊಂಡುಕೊಳ್ಳಲು ನೀಡಿದ ಒಟ್ಟು ಹಣವನ್ನು ಕಂಡುಹಿಡಿಯಿರಿ. ಹಾಗಾದರೆ ಇಲ್ಲಿ ನಾವೇನು ಮಾಡಬೇಕು? ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ಈ ಎರಡೂ ಸ್ಕೂಟರು ಮತ್ತು ಸೈಕಲ್ನ ಬೆಲೆಗಳನ್ನು ಕೂಡಿಸ್ಬೇಕು, ಸಂಕಲನ ಮಾಡಬೇಕು. ಹಾಗಾದರೆ ಇದ್ರ ಪರಿಹಾರ, ಸ್ಕೂಟರ್ನ ಬೆಲೆ = 34,221 ರೂಪಾಯಿಗಳು. ಸೈಕಲ್ನ ಬೆಲೆ = 12,500 ರೂಪಾಯಿಗಳು. ಹಾಗಾದರೆ ಇದನ್ನು ಸ್ಥಾನ ಬೆಲೆ ಪ್ರಕಾರ ನಾವು ಕೂಡಿಸ್ಬಿಟ್ಟು ಉತ್ತರ ಏನು ಬಂತು ನಮಗೆ? 46,721 ರೂಪಾಯಿಗಳು. ಈ ಬಂದಿರೋ ಅಂಥ ಉತ್ತರವನ್ನು ನಾವು ಇಲ್ಲಿ ಬರಿಬೇಕು. ಹಾಗಾದರೆ ಮಲ್ಲಪ್ಪನು ನೀಡಿದ ಒಟ್ಟು ಹಣ ಎಷ್ಟು ಮಕ್ಕಳ? 46,721 ರೂಪಾಯಿಗಳು. ಈಗ ನಿಮಗೆ ಹೇಳಿಕೆ ಸಮಸ್ಯೆ ಬಿಡಿಸೋದು ಸುಲಭ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಸರಿ, ಇನ್ನು ಯಾವುದೇ ಹೇಳಿಕೆ ಸಮಸ್ಯೆ ಕೊಟ್ಟರೂ ಕೂಡ ನೀವು ಒಂದು ಸರಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದಕ್ಕಿಂತ ಹೆಚ್ಚು ಸರಿ ಓದ್ಕೊಂಡ್ರೂ ಪರವಾಗಿಲ್ಲ, ನಿಧಾನವಾಗಿ ಓದ್ಕೊಂಡು ಅರ್ಥೈಸ್ಕೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಇದನ್ನು ಪರಿಹಾರ ರೂಪದಲ್ಲಿ ನೀವು ಸಮಸ್ಯೆಯನ್ನು ಬಿಡಿಸಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿ ಮತ್ತು ಉತ್ತರವನ್ನು ನೀಟಾಗಿ ಬರಿಬೇಕು. ಇಲ್ಲಿವರೆಗೂ ನೀವೇನು ಕಲ್ತಿದ್ದೀರಾ ಮಕ್ಕಳ? 5 ಅಂಕಿಯ ಸಂಖ್ಯೆಗಳನ್ನು ನೀವು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ. ಇವತ್ತಿನ ಅವಧಿಯಲ್ಲಿ ನೀವು ದಶಕವಿಲ್ಲದೆ ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ. ಮತ್ತು ಹೇಳಿಕೆ ಸಮಸ್ಯೆಗಳನ್ನು ಅರ್ಥೈಸ್ಕೊಂಡು ಅದಕ್ಕೆ ಹೇಗೆ ಪರಿಹಾರ ಕಂಡುಹಿಡಿಬೇಕು ಅಂತ ಕೂಡ ಕಲ್ತಿದ್ದೀರಾ. ಹಾಗಾದರೆ ನಿಮಗೆ ಇಲ್ಲಿ ಒಂದು ಮನೆಗೆಲಸ ಇದೆ. ಅಂದರೆ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅದನ್ನು ನೀವು ಈ ಗೃಹಪಾಠ ಅಂದರೆ ಮನೆ ಕೆಲಸ ಮಾಡಿಬಿಟ್ಟು ಸರಿಯಾಗಿ ಉತ್ತರ ಕಂಡು ಹಿಡಿದು ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಶಿಕ್ಷಕರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವ್ರಿಗೆ ತೋರಿಸ್ಬಿಟ್ಟು ತಪ್ಪಿದರೆ ಸರಿಪಡಿಸ್ಕೊಳ್ಳಿ, ತಿದ್ದುಕೊಳ್ಳಿ. ಹಾಗೆ ಪುಸ್ತಕದಲ್ಲಿರ್ತಕ್ಕಂಥ ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ನೀವು ಅಭ್ಯಾಸ ಕೂಡ ಮಾಡಿ ತೋರಿಸಿ ಸರಿಪಡಿಸ್ಕೊಳ್ಳಿ. ಧನ್ಯವಾದಗಳು ಮಕ್ಕಳೇ. ನನ್ನ ಹೆಸರು ಉಮಾ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ ಇಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಿಮ್ಮ ಭೇಟಿ ಮುಂದಿನ ಅವಧಿಯಲ್ಲಿ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.